ನಾವಿವತ್ತು ಅಯೋಧ್ಯೆಗೆ ಹೊರಟಿದ್ದೀವಿ. ನಮ್ಮ ಫ್ಲೈಟ್ ಇರೋದು ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಟರ್ಮಿನಲ್ 2 ಅಲ್ಲಿ. ಈಗ ತಾನೇ ಬೋರ್ಡಿಂಗ್ ಆಯಿತು. ಫ್ಲೈಟಿಗೆ ಹೋಗೋದಕ್ಕೆ ಚೆಕ್ ಇನ್ ಆಗ್ತಿದ್ದೀವಿ. ನಿಮಗೆ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಒಂದು ನಿಮಿಷ. ಇವನೇ ನನ್ನ ತಮ್ಮ ಧರಣೀಶ ಅಂತ. ಹಾಯ್ ಮಾಡು. ಇವರು ನಮ್ಮಮ್ಮ ಭಾರತಿ ಅಂತ. ಇವರು ನಮ್ಮಪ್ಪ ಪ್ರಕಾಶ್ ಅಂತ. ನಮ್ಮದು ಪ್ರಕಾಶ್ ಡಿಜಿಟಲ್ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಕೂಡ ಇದೆ ಬೊಮ್ಮನಹಳ್ಳಿಯಲ್ಲಿ. ಡಿಜಿಟಲ್ ಪ್ರಿಂಟಿಂಗ್, ID ಕಾರ್ಡ್ಸ್, ಟ್ಯಾಗ್ಸ್, ಬ್ಯಾಡ್ಜಸ್ ಕೂಡ ಮಾಡ್ತೀವಿ. ನಿಮ್ಗೆ ಇನ್ನೇನೇ ಎನ್ಕ್ವೈರೀಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ತಾನೇ ಚೆಕ್ಕಿಂಗ್ ಆಯಿತು, ಬೋರ್ಡ್ ಪಾಸ್ ತಗೊಂಡ್ವಿ. ಈಗ ಫ್ಲೈಟ್ಗೆ ಹತ್ತಿದ್ದೀವಿ. ಇನ್ನೊಂದು 15 ಮಿನಿಟ್ಸಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ. ಲಕ್ನೋವಲ್ಲಿ ಲ್ಯಾಂಡ್ ಆದಮೇಲೆ ಮೀಟ್ ಮಾಡ್ತೀನಿ. ಬಾಯ್ ಗಾಯ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ತಾನೇ ಲ್ಯಾಂಡ್ ಆಗಿದ್ದೀವಿ. ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ತಾನೇ ಇದು ಮಾಡ್ತಾ ಇದೆಯಲ್ಲ. ವೆಲ್ಕಮ್ ಟು ಲಕ್ನೋ ಫ್ರೆಂಡ್ಸ್. ಈಗ ತಾನೇ ಲಕ್ನೋವಲ್ಲಿ ಲ್ಯಾಂಡ್ ಆದಮೇಲೆ ಆ ಕಡೆ ಈ ಕಡೆ ಸುತ್ತಾಡೋಣ ಅಂತ ಸ್ವಲ್ಪ ನೋಡಿದೆ. ಒಟ್ಟ ಬ್ಯೂಟಿಫುಲ್ ಪೇಂಟಿಂಗ್ ಕಾಣಿಸ್ತಾ. ಅರೈವಲ್ ಡೋರ್ ಹತ್ರ ಇದ್ದೀವಿ. ಈಗ ತಾನೇ ತಿಂಡಿ ತಿನ್ಕೊಂಡು ಅಯೋಧ್ಯೆ ಕಡೆಗೆ ಹೊರಟಿದ್ದೀವಿ. ನಮ್ಮ ತಮ್ಮ ನಿಮ್ಮೆಲ್ಲರಿಗೂ ಒಂದು ಆಟಾಡ್ತಾನಂತೆ. ಎಲ್ಲ ಈಗ ತಾನೇ ಫೇಮಸ್ ಆಗಿರೋದು ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಈಗ ತಾನೇ ಅಯೋಧ್ಯೆಗೆ ರಾಮ ಜನ್ಮಭೂಮಿಗೆ ಬಂದಿದ್ದೀವಿ. ನಾವು ರಾಮ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ರಾಮನ ದೇವಸ್ಥಾನ ನಾವು ಕಟ್ಟೋದಕ್ಕೆ ಯೂಸ್ ಮಾಡಿರೋಂಥ ಒಂದು ಕಲ್ಲೇನಿದೆ ಅದನ್ನು ತೋರಿಸೋದಕ್ಕಂತ ಕರ್ಕೊಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಥರ ಅದು ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡಿದ್ದಾರೆ ನೋಡಿ. ದೇವ್ರು ಒಂದೇ ಆದರೂ ಡಿಫ್ರೆಂಟ್ ಸ್ಟ್ರಕ್ಚರಲ್ಲಿ ಮಾಡಿದ್ದಾರೆ ನೋಡಿ. ಇದನ್ನೆಲ್ಲ ಮಾಡೋದಕ್ಕೆ ಸುಮಾರು 300 ವರ್ಷದಿಂದ ಟೈಮ್ ತಗೊಂಡಿದ್ದಾರಂತೆ ನೋಡಿ. ಇಲ್ಲಿ ಕೆತ್ತನೆ ಮಾಡ್ತಿದ್ದಾರೆ. ಕೆತ್ತವ್ರು ನೋಡು ನೋಡಿ. ಅದೇ ಕಲ್ಲುಗಳನ್ನ ಕೆತ್ತನೆ ಮಾಡ್ತಿದ್ದಾರೆ. ಎಲ್ಲ ಇಲ್ಲಿ ರಾಮ ಮಂದಿರಕ್ಕೆ ಯೂಸ್ ಆಗಿರೋದೆಲ್ಲ ಬರೀ ಒಂದು ಲಾಕಿಂಗ್ ಸಿಸ್ಟಮಿಂದ. ಯಾಕಂದರೆ ಈ ಥರ ಕಲ್ಲಿಂದ ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡಿ ಇರೋದು ಯಾಕಂದರೆ ಈ ದೇವಸ್ಥಾನ 1000 ವರ್ಷ ಉಳಿಯುತ್ತೆ ಅಂತ. ಈ ಥರ ಸಿಮೆಂಟು ನಾರ್ಮಲ್ ಕಲ್ಲಿಂದ ಎಲ್ಲ ಕಟ್ಟಿದ್ರೆ ಕೆಲವು ವರ್ಷಗಳಿಗೇನೆ ಸುನಾಮಿಯಾಗೆಲ್ಲ ಬಿದ್ದೋಗುತ್ತೆ. ಯಾವ ಥರ ಅದೊಂದು ಸ್ಟ್ರಕ್ಚರ್ ಇರುತ್ತೆ ಅಂತ ಸ್ಯಾಂಪಲ್ ಪಿಲ್ಲರ್ ತೋರಿಸ್ತೀನಿ ನಿಮಗೆ. ಇಲ್ಲ ಓಕೆ, ಗೈಡ್ ಏನೋ ಹೇಳ್ತಿದ್ದಾರೆ, ಅವ್ರನ್ನ ಕೇಳ್ಕೊಳ್ಳೋಣ. ಇದು ನೋಡಿ ಫ್ರೆಂಡ್ಸ್, ಮಿನಿ ರಾಮ ಮಂದಿರ ಸ್ಟ್ರಕ್ಚರ್. ಇದು ಮಾಡೆಲ್. ಈಗ ರಾಮ ಮಂದಿರದಲ್ಲಿ ಇದೇ ಥರ ಪಿಲ್ಲರು ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ. ಗಂಟೆ ಬಂದಿದೆ ನೋಡ ನಮ್ಮ ಇದರಿಂದ ಸೌತ್ ಇಂಡಿಯಾ. ಇದೊಂದು ಗಂಟೆ ನಮ್ಮ ಸೌತ್ ಇಂಡಿಯಾ ರಾಮೇಶ್ವರಮಿಂದ ಬಂದಿರೋ ಅಂಥ ಗಂಟೆ ಕೆಲವೇ ದಿವಸದಲ್ಲಿ ಅಯೋಧ್ಯೆಗೆ ಹೋಗ್ತಿದೆ. ಇನ್ನು ಮುಂದಿನ ವಿಡಿಯೋ ಇನ್ನು ಅಯೋಧ್ಯೆ ರಾಮ ಮಂದಿರದಲ್ಲಿ ಒಂದು ಮಾಡ್ತೀವಿ ಫ್ರೆಂಡ್ಸ್. ಈಗ ನಮ್ಮ ಒಂದು ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದಾರೆ, ರಾಮ ಮತ್ತು ಸೀತೆ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ರಾಮ ಮತ್ತು ಸೀತೆನ ಮದುವೆ ಗಂಡು ಮತ್ತು ಮದುವೆ ಹೆಣ್ಣಿನ ರೂಪದಲ್ಲಿ ಜಾಸ್ತಿ ಹೊತ್ತು ವಿಡಿಯೋ ರಿಸ್ಟ್ರಿಕ್ಟೆಡ್, ಸೊ ಆಮೇಲೆ ಮಾಡಿ. ಇವತ್ತಿಲ್ಲಿ ಗೈಡ್ ಏನೇನು ಎಲ್ಲ ಹೇಳ್ತಾರೆ ನೀವು ಇದನ್ನು ಕೇಳಿಸ್ಕೊಳ್ಳೇಬೇಕು. ये सीता जी का कुआं है. इसी कुएं से सीता जी को स्नान कराया गया था और भोजन बनाया गया था. आज भी पर डे यहीं से पानी निकाल के सीता जी राम जी को स्नान कराया जाता है और भोजन बनाया जाता है.
ಈ ಒಂದು ಬಾವಿಯಿಂದ ರಾಮ ಮತ್ತು ಸೀತೆಯ ಸ್ನಾನ ಮತ್ತು ಪ್ರಸಾದ ಇಲ್ಲಿ ರೆಡಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಇಲ್ಲಿನ ಅಡುಗೆ ಮನೆ. ಇಲ್ಲಿ ನೋಡಿ ಅಕ್ಕಿ ಸ್ಟಾಕ್, ರೇಷನ್ ಸ್ಟಾಕ್ ಹೆಂಗಿಟ್ಟಿದ್ದಾರೆ. ये जो हम देख रहे हैं यहाँ पे लड्डू मालपुआ और ये सब चीज बनता है जो कि साधु संतों के विद्यार्थियों में ಇಲ್ಲಿ ಲಡ್ಡು ಮಾಡೋವಂಥ ಜಾಗ. ಇಲ್ಲಿ ಸೀತಾ ಮತ್ತೆ ಅಡುಗೆಯನ್ನು ಮಾಡಿ ತನ್ನ ಪರಿವಾರದವ್ರಿಗೆ ಮತ್ತು ಸಾಧು ಸಂತರಿಗೆ ಬಡಿಸಿದಂಥ ಜಾಗ. ಈಗಲೂ ಕೂಡ ಇಲ್ಲೆಲ್ಲ ಸಾಧು ಸಂತರಿಗೆ ಇಲ್ಲಿ ಊಟ ಕೊಡ್ತಾರಂತೆ. ಈ ಮಹಾರಾಜರು ದೇವಸ್ಥಾನ ಕಟ್ಟಿ ಮುಗಿಯೋವರೆಗೂ ನಾನು 3 ತೊಟ್ಟು ನೀರು ಕೂಡ ಕುಡಿದೇ ಇರ್ತೀನಿ ಅಂತ ಸಂಕಲ್ಪ ಮಾಡಿ प्रणाम कर लीजिए. प्रणाम करके बैठ जाइए. ಅವರು 40 ವರ್ಷಗಳಿಂದ ಸತತವಾಗಿ 40 ವರ್ಷಗಳಿಂದ ಏನು ತಿಂದರೆ ಇದ್ದಾರೆ ಅವ್ರ ಮುಖವನ್ನು ತೋರಿಸ್ತೀನಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಫ್ರೆಂಡ್ಸ್, ಈಗ ನಾವು ಈ ಆಶ್ರಮಕ್ಕೆ 1101 ರೂಪಾಯಿ ಡೊನೇಟ್ ಮಾಡ್ತಿದ್ವಿ. ಇಲ್ಲಿ ಬಂದರೆ ಒಂದು ರಿಜಿಸ್ಟರ್ ಕೊಡ್ತಾರೆ, ಅದರಲ್ಲಿ ನಮಸ್ಕಾರ ಎಲ್ಲರಿಗೂ. ಕೊನೆಗೂ ರಾಮನ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ಇವತ್ತು ರಾಮನ ದರ್ಶನ ಹೇಗಾದರೂ ಮಾಡಿ ರಾಮನ ದರ್ಶನ ಮಾಡಿಸ್ತೀನಿ. ಈಗ ರಾಮನ ದೇವಸ್ಥಾನದ ಕಡೆಗೆ ನಡ್ಕೊಂಡು ಹೋಗ್ತಿದ್ದೀವಿ. ಜನ ಅಂದರೆ ಜನ ರಶ್ಶುಗಳು, ಆದರೆ ಸಖತ್ತಾಗಿದೆ. ಇದೆಂಥ ಜಾಗ ಅಂತ ಮಾತ್ರ ಗೊತ್ತಿಲ್ಲ, ಆದರೆ ಹಳೆ ಬಿಲ್ಡಿಂಗ್ಗಳು ಮಾತ್ರ ತುಂಬಾ ಇದ್ದಾವೆ. ನಿಮಗೆಲ್ಲ ಒಂದು ಕಡೆಯಿಂದ ಹಳೆ ಬಿಲ್ಡಿಂಗ್ಗಳನ್ನ ತೋರಿಸ್ತೀನಿ ನೋಡಿ. ಎಲ್ಲ ಬರೀ ಹಳೆ ಬಿಲ್ಡಿಂಗ್ಗಳೇ ಇರೋದು. ಇನ್ನೇನು ರಾಮ ಮಂದಿರದ ಹತ್ರ ಬರ್ತಾ ಇದ್ದೀವಿ. ರಾಮ ಮಂದಿರ ತೋರಿಸ್ತೀನಿ ನಿಮಗೆ. ಗೈಸ್, ನಾನು ನಿಮಗೆ ರಾಮ ಮಂದಿರನ ತೋರಿಸ್ತೀನಿ ಅಂತ ಹೇಳಿದ್ದೆ, ಆದರೆ ಈಗ ಹೊಸ್ದಾಗಿ ಓಪನ್ ಮಾಡಿರೋ ದೇವಸ್ಥಾನ, ಅದರಿಂದ ಜನ ಜಾಸ್ತಿ. ಸೊ ಪೊಲೀಸವರು ಕೂಡ ನಿಮ್ಮ ಆಕ್ಸಸರೀಸ್ ಎಲ್ಲ ಏನು ಎತ್ಕೋಬಾರ್ದು, ಎತ್ಕೋಬೇಕಂದ್ರೆ ನೀವು RSSಯಿಂದ ಪಾಸ್ ತಗೊಬಂದಿರಬೇಕು ಅಂತ ಅಂದರು. ಸೊ ನಿಮಗೆ ಯಾವುದೇ ವೀಡಿಯೋಸ್ನ ತೋರ್ಸೋಕ್ಕಾಗಿಲ್ಲ. ಆದರೆ ಇವತ್ತು ಬೆಳಗ್ಗೆ ಮಾಡಿದಂತಹ ಒಂದು ವಿಡಿಯೋ ಸರಾಯು ನದಿ ಮತ್ತು ಅಯೋಧ್ಯ ಹತ್ರ ರಾಮ ಮಂದಿರ ಹತ್ರ ನಮ್ಮ ಅಪ್ಪನ ಫೋನ್ ತಗೊಂಡೋಗಿ ಈಗ ಏನೋ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಿದ್ದೀನಿ. ಮತ್ತು ನನ್ನ ಹೆಸರು ಹೇಳೋದೇ ಮರ್ತೋಗಿದ್ದೆ. ನನ್ನ ಹೆಸರು ಸದಾಶಿವ ಅಂತ, ವೀರಗಾಸೆ ಕಲಾವಿದ 6th ಗ್ರೇಡಲ್ಲಿದ್ದೀನಿ. ಸದ್ಯಕ್ಕೆ ಒಂದು ಎಕ್ಸಾಮ್ ಆಗಿದೆ, ಇನ್ನೊಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀನಿ. ಬಸ್ಸಲ್ಲಿ ಟ್ರಿಪ್ಪಲ್ಲೇ ಓದ್ಕೊಂಡು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ ನನಗೆ. ಓಕೆ ಗೈಸ್, ಈಗ ನಿಮ್ಮ ಜೊತೆ ಬೆಳಗ್ಗೆ ಸರಾಯು ನದಿಯಲ್ಲಿ ತಗೊಂಡಿರುವಂಥ ವಿಡಿಯೋವನ್ನು ಶೇರ್ ಮಾಡುವಂಥ ಸಮಯ. ಹ್ಯಾವ್ ಅ ಲುಕ್ ಆ್ಯಂಡ್ ಕಮ್ ಬ್ಯಾಕ್. ಬಾಯ್ ಎಲ್ಲರಿಗೂ. ಇವತ್ತು ಸರಾಯು ನದಿ ಹತ್ರಕ್ಕೆ ಬಂದಿದ್ದೀವಿ ನೋಡಿ. ಅಲ್ಲೇ ರಾಮ ಮಂದಿರ ಓಪನಿಂಗ್ ದಿವಸ ಏನೇನು ನಡೀತಿದೆ ಅಂತ ಇಲ್ಲೇ ಸ್ಕ್ರೀನ್ ಹಾಕ್ಬಿಟ್ಟು ಎಲ್ಲ ತೋರಿಸ್ತಿದ್ದು. ಈಗ ಸರಾಯು ನದಿಯಲ್ಲಿ ಮುಳುಗೋದಕ್ಕಂತ ಹೋಗ್ತಾ ಇದ್ದೀವಿ. ಇದು ನೋಡಿ ಫ್ರೆಂಡ್ಸ್, ಅಲ್ಲಿ ಸರಾಯು ನದಿಯಿಂದ ಇಲ್ಲಿಗೆ ಒಳಗಡೆಗೆ ನೀರು ಬರ್ತಿರೋದು. ಇಲ್ಲಿ ಜೋರಾಗಿ ಹರಿತಿದೆ ನೀರು ನೋಡಿ. ಫ್ರೆಂಡ್ಸ್, ಈಗ ಬೆಳಗ್ಗೆ 5:40. ಈಗ ಒಂದು ಕಾಲಭೈರವ ದೇವಸ್ಥಾನ ವಾರಣಾಸಿ ಇದ್ದೀವಿ. ನಿಮಗೆ ತೋರಿಸ್ತೀನಿ. ಇದೇ ಆ ದೇವಸ್ಥಾನದ ಒಳಗಡೆ ಇದ್ದೀವಿ ಇವಾಗ. ಸುತ್ತಮುತ್ತ ಎಲ್ಲ ಬರೀ ದೇವ್ರನ್ನ ಎಲ್ಲೇ ಆದರೂ ದೇವ್ರನ್ನ ತೋರ್ಸೋಕ್ಕಾಗಲ್ಲ, ದೇವಸ್ಥಾನ ಮಾತ್ರ ತೋರ್ಸೋದಕ್ಕಾಗುತ್ತೆ. ನಿಮಗೆ ಫಸ್ಟು ದೇವ್ರನ್ನ ತೋರಿಸ್ಬಿಡ್ತೀನಿ, ವಿಶ್ವನಾಥನ. ಒಂದು ಸೆಕೆಂಡ್ ಹಾಗೆ ಇರಿ.
ಒಳಗಡೆ ದೇವ್ರನ್ನ ತೋರಿಸ್ದೆ. ಈಗ ಇಲ್ಲಿ ಆಚೆಗಡೆ ಇದೆ ದೇವಸ್ಥಾನ. ಆಚೆಗಡೆಯಿಂದ ಹೇಗೆ ಕಾಣಿಸುತ್ತೆ ದೇವಸ್ಥಾನ ಅಂತ ನೋಡಿ. ಹೀಗೆ ಇದೆ ಬಿರ್ಲಾ ವಿಶ್ವ ಮಂದಿರ. ಇದೆ ಬಿರ್ಲಾ ವಿಶ್ವನಾಥ ದೇವಸ್ಥಾನ. ಈಗ ಬನಾರಸ್ ಸಿಲ್ಕ್ ಸ್ಯಾರಿ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ವೀವಿಂಗ್ ಹೇಗೆ ಮಾಡ್ತಾರೆ, ಹ್ಯಾಂಡ್ಲೂಮಿಂಗ್ ಎಲ್ಲ ಬರೀ ಹ್ಯಾಂಡಿಂದಾನೆ ಮಾಡ್ತಿರೋದು ಇದೆಲ್ಲ ನೋಡಿ. ಇದೆಲ್ಲ ತಪ್ಪು. ಒಂದ್ಮೇಲೆ अप एंड डाउन करता है, तो जब वो ऊपर की तरफ खींचता है तो वो डिजाइन जो भी रीड करता है वो मास्टर के सामने आ जाता है. अब वो मास्टर एक एक करके नंबर ऑफ कलर्स को पास करता है तो डिजाइन कपड़े तैयार. तो आप ये इमेजिन करिए कि ये दोनों साड़ी, वो पहली साड़ी जो मास्टर बना रहे हैं वो 1.5 महीने में बनती है, ये एक साड़ी 2.5 महीने में बनती है. 1.5 ತಿಂಗಳು हिंदी समझ रहे हैं सर? 1.5 month और 2.5 ಇದು 1.5 ತಿಂಗಳು, 2.5 ತಿಂಗಳು. ये पूरा हैंड वोवन है. ಅದು 2.5 ತಿಂಗಳು ಬೇಕು. तो ये जो साड़ी होती है दीदी, ये मतलब एज ए किसी अदर पार्टी के लिए तो लेडीज नहीं लेती, बट खुद के घर की शादी होती है तो ये साड़ी जाती है, क्योंकि ये कॉस्टली होती है. और ये सब साड़ी एक बार अगर आप ले ली तो ये जब भी निकाल के पहनेंगे नया लुक रहेगा. ये आउट ऑफ फैशन नहीं होती. साड़ियाँ हमारे पास स्टार्टिंग 600 अप टू 260,000 तक की. बहुत वेराइटीज हैं, क्वालिटी, कलर्स, कॉम्बिनेशन अलग अलग. प्राइस रेंज बता दीजिए और एक बार. 600 अप टू 260,000. 600 to 2,60,000. नमस्ते बेटा. तुम्हारा नाम क्या है? शमसुद्दीन. हाँ, कितने साल से ये कर रहा है तुम? 61 साल हो गया. इस समय 61 साल हो गया. 78 78 और 8. नहीं, हाँ 6 और 1 61 60 1 61. 61 साल से हम इसको कर रहे हैं. इंग्लिश में बता दीजिए अंकी. नहीं, नंबर बता दीजिए आप. 6 हाँ और 1 हाँ 61 ईयर्स. 61. ठीक है. ಇವರು ಇದನ್ನ 61 ವರ್ಷದಿಂದ ಮಾಡ್ತಿದಾರಂತೆ ಸ್ನೇಹಿತರೆ. ಇದು ಒಂದೊಂದು ಸ್ಯಾರಿ ಮಾಡೋದಕ್ಕೆ ಹತ್ತತ್ರ ಒಂದು 1.5 ತಿಂಗಳಿಂದ 2.5 ತಿಂಗಳು ಬೇಕಂತೆ. ಜಸ್ಟ್ ಒಂದು ಸ್ಯಾರಿಗೆ, ಒಂದು ಸಿಲ್ಕ್ ಸ್ಯಾರಿಗೆ. ಓಕೆ, ಈಗ ಪರ್ಚೇಸಿಂಗಿಗೆ ಬಂದಿದ್ದೀವಿ. ನೋಡೋಣ ಏನೇನು ತಗೋತಾರೆ, ಎಷ್ಟೆಷ್ಟು ತಗೋತಾರೆ ಅಂತ. ಬನ್ನಿ. ಫ್ಲೋರಲ್ಲಿ ಇವ್ರದ್ದು ಶಾಪ್ ಇದೆ. ಈಗ ಶಾಪಿಂಗಿಗೆ ಅಂತ ಬಂದಿದ್ದೀವಿ. ಎಲ್ಲ ಬರೀ ಸಿಲ್ಕ್ ಸ್ಯಾರೀಸೇ, ಕಾಟನ್ ಯಾವುದು ಇಲ್ಲ ಇಲ್ಲಿ, ಓನ್ಲಿ ಸಿಲ್ಕ್. ಇದು ರೆಡ್ ಕಲರ್ ಸಿಲ್ಕ್ ಸ್ಯಾರಿ, ಬಾರ್ಡರ್ ಚೆನ್ನಾಗಿದೆ. 4200 ಅಂತೆ. ಈಗ ಇನ್ನೊಂದು ಹಾಕಿದ್ರು ब्लू कलर का. इसका प्राइस क्या है? 4500 ಸ್ಯಾರಿ. ಡಿಸೈನ್ ಅಷ್ಟು ಚೆನ್ನಾಗಿಲ್ಲ, ಅದ್ರ ರೇಟ್ ಜಾಸ್ತಿ. ಸಿಲ್ಕು ಟಚ್ ಮಾಡಿದ್ರೆ ಸೂಪರ್ ಆಗಿದೆ. ಅಲ್ಲಿ ಗೋಲ್ಡ್. वो गोल्ड कलर का कितना है? भाई वो गोल्ड का कितना है? 4700. हाँ, ಅದು 4700 ಗೋಲ್ಡ್ದು. ಇದು ನೋಡಿ ಫ್ರೆಂಡ್ಸ್, ಸಕ್ಕತ್ತಾಗಿದೆ ಸ್ಯಾರಿ ಮಾತ್ರ. ಇದು 3700 ಅಂತೆ. नाउ सी द जॉर्जेट, 30 जॉर्जेट, एकदम रसगुल्ला साड़ी, सॉफ्ट लाइट जॉर्जेट, 30 जॉर्जेट. ಇದೇನೋ ಜಾರ್ಜೆಟ್ ಸ್ಯಾರಿ ಅಂತೆ. 4200. ಓ ಸೂಪರ್, ಸಕ್ಕತ್ತಾಗಿದೆ. ಮುಟ್ಟೋದಕ್ಕೆ ಕಾಟನ್ ಥರ, ಆದರೆ ಸಿಲ್ಕು. ಡಿಸೈನ್ ಕೂಡ ಚೆನ್ನಾಗಿದೆ. 4200 ಸಿಕ್ಕಿದೆ. ಸೂಪರ್ ಆಗಿದೆ ಸ್ಯಾರಿ ಮಾತ್ರ ಫ್ರೆಂಡ್ಸ್.
ನೀವು ವಾರಣಾಸಿಗೆ ಬಂದರೆ ಈ ಜಾಗಕ್ಕೆ ನೀವು ಖಂಡಿತವಾಗ್ಲೂ ವಿಸಿಟ್ ಮಾಡಲೇಬೇಕು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಎಲ್ಲ. ಓಕೆ ಬಾಯ್. ಈ ಸಾರಿ ನೋಡಿ ಫ್ರೆಂಡ್ಸ್, ಬರೀ 3300 ಚೀಪೆಸ್ಟ್ ಅಂದರೆ ಇದೆ ಅಂತೆ. ಓಕೆ, ಜಸ್ಟ್ ಸೆಕೆಂಡ್ಸ್ ಕೆಲವೊಂದು ಫೋಟೋಸ್ ಬಂದಿದೆ, ಚೆಕ್ ಮಾಡಿಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಇದು ನಮ್ಮಮ್ಮ ತಗೋತಿದಾರಂತೆ ಸ್ಯಾರಿ 4200 ರುಪೀಸ್ದು. ಅಲ್ಲಿ ಬೋಟಲ್ಲಿ ಹೋಗ್ತಾ ಇದ್ದೀವಿ, ಸದ್ಯಕ್ಕೆ ಘಾಟ್ಗಳನ್ನ ನೋಡ್ತಾ ಇದ್ದೀವಿ. ಮೇನ್ ಗಂಗಾರತಿ ಪಾಯಿಂಟ್ಗೆ ಹೋಗ್ತಿದ್ದೀವಿ, ಇನ್ನೂ 6:30 ಇರೋದು. ಬೇರೆ ಹತ್ರ ಘಾಟ್ಗಳನ್ನೆಲ್ಲ ನೋಡ್ಕೊಂಡು ಹೋಗ್ತಿದ್ದೀವಿ ಇವಾಗ. ತಮಿಳು ಘಾಟ್ ಇದೆ, ಅದೆಲ್ಲ ತೋರಿಸ್ತು. ಎಲ್ಲ ಕಾಣ್ತೈತಲ್ಲ ಬಾಬು, ನಿಂಗೆ ಜಾಕೆಟ್ ಹಾಕ್ತಿದ್ದೆ ಆಗಲ್ಲ. ಗಣೇಶ್ ಘಾಟು, ಅದು ಬೋನ್ಸೇಲ ಘಾಟ್, ಅದೆಲ್ಲ ಕಟ್ಟವ್ರೆ. ಬೋನ್ಸ್ಲೆ ಘಾಟ್. ತಿರ್ಗಾ ಹೂವುಗಳು ಹಾಕಿದ್ವಿ ಹಾಗೆ ಜಾಕೆ ಬಂತು ನೋಡೋಣ, ರೈಟ್ ಸೈಡ್ ಜಾಕೆ ಬಂತು, ರೈಟ್ ಸೈಡ್. ಇದು ಗಂಗಾ ಮಹಲ್ ಘಾಟ್, ಅದು ಸಂಕಟ್ ಘಾಟ್. ಗೋಪುರ ಮೇಲೆ ನೀರು ಆ ಗೋಪುರವರೆಗೂ ನೀರು. ಈಗ ಏನು ಮಣಿಕರ್ಣಿಕಾ ಘಾಟ್. ಈಗ ನಾವು ಮಣಿಕರ್ಣಿಕಾ ಘಾಟಿಗೆ ಬಂದಿದ್ದೀವಿ. ಮೇನ್ ದೇಹ ಶಿವಗೋದವ್ರನ್ನ ಸಂಸ್ಕಾರ ಮಾಡ್ತಾರೆ. ದೇಹ ದಹನ ಸ್ಥಳ ಅಂತೆ. ನೋಡ್ರಿ ಅದೆಲ್ಲ ಈ ದೇವಸ್ಥಾನ ಪೂರ್ತಿಯಾಗಿ ನೀರೊಳಗಡೆ ವಾಲೋಗಿದೆ. ನೀರೊಳಗಡೆ ಮಳೆ ಬಂದಾಗ ದೇವಸ್ಥಾನ ಸಂಪೂರ್ಣವಾಗಿ ದೇವಸ್ಥಾನ ಏನ ಮಾಡಕ್ ಹೋಗೋದು. ಮುಳುಗೋಗಿರುತ್ತೆ. ಹಾ ಅಲ್ಲ ಉದಾ ಈಗ ಬೆಂಕಿ ಉರಿತಾ ಇರೋದೆಲ್ಲ ಸಿಗ್ತವ್ರೆ ಆಲ್ರೆಡಿ ಅಂತ. ಮಾಡ್ಕೊಡಕ್ಕ ಚೆನ್ನಾಗಿರುತ್ತೆ ನೋಡಕ್ಕೆ. ಏನಂತೆ ನೋಡ್ರಿ ಒಳಗಡೆ ಈಗ ಎಲ್ಲ ಅಡ್ಕವ್ರೆ. ಫೋನ್ ಒಂಚೂರು ಒಳಗೆ ಇಟ್ಕೊಳ್ರಿ. ನೋಡಿ ಎಲ್ಲ ಹೆಣ ದೇಹ ದಾನ ಮಾಡ್ತಿದ್ದಾರೆ. ದಹನ ದೇಹ ದಹನ ಮಾಡ್ತಿದ್ದಾರೆ. ನೋಡ್ರಿ ಹೆಣ ನೀರಲ್ಲಿ ಹತ್ತವ್ರೆ. ನೀರಲ್ಲಿ ಎತ್ತುತ್ತಾವ್ರ. ನೋಡ್ರಿ, ಅದು ಒಂದು ಸಂಸ್ಕಾರ ಮಾಡ್ತಾರೆ ನೋಡ್ರಿ. ಒಂದು ಬೆಂದಾಯ್ತು ಸಂಸ್ಕಾರ ಇನ್ನೊಂದು ನೋಡ್ರಿ, ಇದ್ರಲ್ಲಿ ದಂಡೆಯಲ್ಲಿ ಇದು ಮಾಡಿ ರೆಡಿ ಮಾಡ್ಕೋತಾವ್ರ ನೋಡ್ರಿ. ದೂರನೇ ಇದ್ದೀನಿ. ನಮ್ಮ ದೇವಸ್ಥಾನಕ್ಕೆ ಹೋಗೋ ಜಾಗ ಇದೆ. ಇಲ್ಲಿಂದ ಕಾಶಿ ವಿಶ್ವನಾಥೇಶ್ವರನ ದರ್ಶನಕ್ಕೆ ಇಲ್ಲೇ ಮುಳುಗಿ ಇಲ್ಲಿಂದನೇ ಹೋಗ್ಬೋದು. ಈಗ ಗಂಗೆ ಪೂಜೆ, ಗಂಗಾರತಿನ ನೋಡೋದಕ್ಕೆ ಹೋಗೋಣ. ಇಸ್ ಬಾರ್ 400 ಫ್ರೆಂಡ್ಸ್, ಈಗ ಗಂಗಾರತಿ ನೋಡೋಣ ಅಂತ ಬಂದ್ವಿ. ಆದರೆ ಇನ್ನೂ ಟೈಮ್ ಇರೋದ್ರಿಂದ ಬೇರೆ ಘಾಟ್ಸ್ನ ನೋಡೋಕೆ ಹೋಗ್ತಿದ್ದೀವಿ. ಈಗ ಘಾಟ್ ನೋಡೋದಕ್ಕಿಂತ ಮುಂಚೆ ಈ ಕಡೆ ಎಲ್ಲ ಪೂರ್ತಿ ದಡ ಇದ್ದಿದ್ದು, ಫಸ್ಟು ಬರೀ ಮಣ್ಣೆ ಇದ್ದಿದ್ದು, ಈಗೆಲ್ಲ ಸಿಮೆಂಟ್ ಆಗಿ ಆ ಕಡೆ ಎಲ್ಲ ರೆಡಿ ಮಾಡ್ತಿದ್ದಾರೆ. ಬರೀ ಫಾರಿನರ್ಸೇ ಇಲ್ಲಿರೋದು. ಫಾರಿನರ್ಸ್ದೇ ಎಷ್ಟೊಂದು ಬೋಟ್ಸ್ ನೋಡ್ಬಿಟ್ವಿ. ಹಿಂದೂಗಳನ್ನ ನೋಡ್ತಾ ಇರೋದೇ ಇಲ್ಲ ಅಪರೂಪ. ಓಕೆ, ಈಗ ಘಾಟ್ಗಳನ್ನ ನೋಡಕ್ ಹೋಗ್ತಿದ್ದೀವಿ. ಇದು ಮುರ್ತಿಘಾಟ್ ಪಕ್ಕದಲ್ಲೇ
ದರ್ಭಂಗ ಘಾಟ್ ಇದೆ ಅದ್ರ ಪಕ್ಕದಲ್ಲಿ. ಆಕ್ಚುಲಿ ನೋಡಿ ಫ್ರೆಂಡ್ಸ್, ಇದೆ ಗಂಗೆ. ಹೀಗೆ ಹೋಯ್ತಾ ಇದ್ರೆ ತ್ರಿವೇಣಿ ಸಂಗಮಕ್ಕೆ ಹೋಯ್ತೀವಿ. ಹಾ, ಈಗ ಇದೊಂದೇ ನದಿ ಸ್ಟ್ರೈಟ್ ತ್ರಿವೇಣಿ ಸಂಗಮಕ್ಕೆ ಹೋಗೋದು. ಹರಿಶ್ಚಂದ್ರ ಘಾಟ್. ಇದೇ ನಮ್ಮ ಬೆಂಗಳೂರಿಂದ ಬಂದಿರೋಂಥ ಗ್ಯಾಂಗು. ಇದೊಂದು ಬೋಟ್ ಪೂರ್ತಿ ಅವರೇ ನಮ್ಮ ಗೈಡ್. हरिश्चंद्र घाट यहाँ भी लास्ट रिचुअल होता है. ये लास्ट रिचुअल यहाँ भी होता है. ಹರಿಶ್ಚಂದ್ರ ಘಾಟ್. वहाँ पे मणिकर्णिका. ಅದೇ ಹರಿಶ್ಚಂದ್ರ ಘಾಟ್ ಫ್ರೆಂಡ್ಸ್. ಅನ್ಕೋತಿರ್ಬೋದು ಕಾಶಿಗೆ ಹೋಗಿ ಕಾಶಿ ವಿಶ್ವನಾಥನ್ನೇ ತೋರಿಸ್ತಿಲ್ಲ ಅಂತ. ಆದರೆ ನಾವು ಫೋನ್ನ ತಗೊಂಡೋಗೋಕ್ಕಾಗಿಲ್ಲ, ಆದ್ದರಿಂದ ನಿಮಗೋಸ್ಕರ ಗಂಗಾ ಆರತಿ.